ಜಿಬಿಎ ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಂದಿರಾನಗರದ 100 ಅಡಿ ರಸ್ತೆಯಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಅಂಗಡಿ, ಹೋಟೆಲ್, ಮನೆಗಳ ಮುಂದಿರುವಂತಹ ವಸ್ತುಗಳನ್ನ ತೆರವು ಮಾಡಿದ್ದಾರೆ. ಹಾಗಾಗಿ ನೋಟಿಸ್ ನೀಡದೆ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಅಂತ ಹೇಳಿ ಈಗ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇರೋದು. ಅಂಗಡಿ ಮತ್ತೆ ಹೋಟೆಲ್ಗಳಲ್ಲಿ ಅದೆಲ್ಲವನ್ನು ಕೂಡ ಈಗ ತೆರವು ಮಾಡಲಾಗ್ತಾ ಇದೆ. ಹಾಗಾಗಿ ಯಾವುದೇ ರೀತಿಯಾಗಿ ನಮಗೆ ನೋಟಿಸ್ ಬಂದಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಜನರು ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೋಡ್ತಾ ಇದ್ರಿ, ನೋಟಿಸ್ ನೀಡದೆ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ ಅನ್ನೋದು. ಎಲ್ಲ ರೀತಿಯ ಯಾರೆಲ್ಲ ಫುಟ್ಪಾತ್ ಮೇಲೆ ವ್ಯಾಪಾರವನ್ನ ಮಾಡಿಕೊಳ್ತಾ ಇದ್ರು ಆ ಎಲ್ಲ ಅಂಗಡಿಗಳನ್ನ ತೆರವು ಮಾಡುವಂತ ಕೆಲಸ ಪಾಪ ನೋಡಿ ನಡೆಯಕ್ಕೂ ಕೂಡ ಆಗ್ತಾ ಇಲ್ಲ. ಅದೇ ಸಣ್ಣದೊಂದು ಅಂಗಡಿ ಇಟ್ಕೊಂಡು ಜೀವನವನ್ನು ಮಾಡ್ತಾ ಇದ್ರು. ಬಟ್ ಈಗಿಲ್ಲ, ಅಲ್ಲಿ ಇಲ್ಲ ನೋಡಿ, ಇಲ್ಲಿ ನೋಡ್ತಾ ಇದ್ರಿ ಅದೇ ಅಂಗಡಿಯನ್ನು, ಟೀ ಶಾಪ್ ಅನ್ಸುತ್ತೆ, ಅದು ಚಿಕ್ಕದು. ಆ ವ್ಯಾಪಾರಿಯನ್ನು ಹೊರಗಡೆ ಕರೆಸಿ ಸಂಪೂರ್ಣವಾಗಿ ಆ ಅಂಗಡಿಯನ್ನು ಕ್ಲೋಸ್ ಮಾಡಲಾಗಿದೆ. ಇಲ್ಲ ಪೆಟ್ಟಂಗಿರೋದು ನಮ್ಮ ಮನೆ ಮುಂದೆ ಕಳ್ಳಾಟಿ ನೋಡಿದ್ರು. ನಾವಿಲ್ಲಿತ್ತು ನಮ್ಮ ಅಣ್ಣಂಗೆ ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಮೊದಲನೇ ಲೆಕ್ಕಕ್ಕಾಗಲಿಲ್ಲ. ಅವ್ರು ನೋಡಿದ್ದಿಲ್ಲ. ನಾವು ಬೆಲೆ ಕೊಟ್ಟು ಆಫೀಸ್ ಅವ್ರಿಗೆ ನಮ್ಗೆ ರೆಟ್ ಆಗಲಿಲ್ಲ. ಅವ್ರು ಕಾಲು ಇಟ್ಕೊಂಡ್ರೆ ಕೂಡ ಸರ್ ನಾನು ಎಷ್ಟು ಒಳಗಡೆ ಹಾಕ್ತೀನಿ, ನನ್ನ ಕೈನಲ್ಲಿ ಆಗಲಿಲ್ಲ, ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಕೂಡ ಕೇಳಲಿಲ್ಲ. ಅಲ್ಲೇ ಪೆಟ್ಟಿ ಅಂಗಡೆಲ್ಲ ಬಿಟ್ಬಿಟ್ಟು ನಮ್ಮದು ಮಾತ್ರ ನಮ್ಮ ಬೋರ್ಡಿದಲ್ಲಿ ಬಂದು ಒಡ್ಡಾಕಿ ಈ ಮಾಡ್ತೀವಿ. ನಾವು ಯಾರ ಹತ್ರ ಹೋಗ್ಬೇಕು ಕೇಳಬೇಕು. ನಾವು ಸಂಪಾದನೆ ಮಾಡೋಕ್ಕೂ ಆಗ್ತಾ ಇಲ್ಲ. ಆಸ್ತಿಗಳು ಇಟ್ಕೊಂಡಿದ್ವಿ, ಅದು ಆದ್ರಿಂದ ಕೊಲೆಗಳು ಮಾಡಿದ್ವಿ. ನಮ್ಮ ಜಾಗದಲ್ಲಿ ಬಂದು ಹೊಟ್ಟಿದ್ದಾರೆ, ಅಲ್ಲೇ ಪೆಟ್ಟಿಗೆ ಬಿಟ್ಟಿದ್ದಾರೆ. ಇಲ್ಲಿ ಪೆಟ್ಟಿ ಎಲ್ಲ ಹೆಂಗೆ ಮಾಡಿದ್ದಾರೆ ಸರ್. ಕಿಡ್ನಿ ಹಾರ್ಟ್ ಪ್ರಾಬ್ಲಮ್ ಸರ್, ಜೀವನ ಮಾಡಿದ್ದಾರೆ. ಒಂದು 5 ನಿಮಿಷ ಹಾಫ್ ಅನ್ ಅವರು ಟೈಮ್ ಕೊಡಿ ಅಂತ. ಏನೇನಾಯ್ತು ಅಂತ ಸರ್ ಬಂದರು. ನಮ್ಗೆ 2 ದಿನ ಗೌರ್ಮೆಂಟ್ಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ನಾವು ಗೌರ್ಮೆಂಟ್ನ ಎದುರು ಇಟ್ಕೊಳಕ್ಕಾಗಲ್ಲ. ಬಡವರು ನಾವು ತುಂಬ ವರ್ಷದಿಂದ ಹುಟ್ಟು ಬೆಳೆದಿರೋ ಊರು. ನಮ್ಮ ಯಜಮಾನ್ರ ಹಾರ್ಟ್ ಪೇಷೆಂಟು, ನನಗೆ ಫೈನಲ್ ಕಾರ್ಡ್ ಇದೆ. ನಾವಿಬ್ಬರು ದುಡಿಯೋಕ್ಕಾಗ್ದಿರೋರು. ಚಿಲ್ಲರೆ ಅಂಗಡಿ ಒಂದು ಹಾಕ್ಕೊಂಡಿದ್ದೆ, ನನ್ನ ತಮ್ಮ ಕೊಟ್ಟಿದ್ದವರು. ನಾವೊಂದು ಚಿಲ್ಲರೆ ಅಂಗಡಿ ಹಾಕ್ಕೊಂಡಿದ್ರೆ ನಮ್ಮ ತಮ್ಮವ್ರು ಹಾಕ್ಕೊಟ್ಟಿದ್ದು, ನಮ್ಮ ಕೈಲಿ ಹಾಕೋಕ್ಕೂ ಆಗಿಲ್ಲ. ಅವ್ರು ಹಾಕ್ಕೊಟ್ಟಿರೋದು ಕೂಡ ಐಟಮ್ಗಳು ಸಾಲ ಪಾಲ ಮಾಡಿ ತಂದಾಕೊಂಡಿದ್ದೆ. ಎಷ್ಟು ಬಂದಿರೋ ತಕ್ಷಣ ಹಾಫ್ ಆನ್ ಅವರ್ ಸರ್, ನಮ್ಗೆ 2 ದಿನ ಟೈಮು ಕೊಟ್ಟಿಲ್ಲ. ಒಂದು ಹಾಫ್ ಆನ್ ಅವರಲ್ಲೆಲ್ಲ ಹೊರಗಡೆ ಎಸ್ಬಿಟ್ಟು ಹೋಗ್ಬಿಟ್ರು ಸರ್. ಎಲ್ಲ ಲಾಸ್ ಆಗಿಬಿಟ್ಟಿದೆ. ಎಲ್ಲ ಐಟಮ್ ಹೋಗ್ಬಿಟ್ಟು ಅಲ್ಲೆಲ್ಲ ಕಾಸಿಕ್ಕಿದ್ನ ಎಲ್ಲ ಹೋಯ್ತು. ಚಿಲ್ಲರೆ ಪಲ್ರೆ ಎಲ್ಲ ಎಸ್ಬಿಟ್ರು. ದುಡ್ಡೆಲ್ಲ ಎಸ್ಬಿಟ್ರ ಎಲ್ಲ ಹಚ್ಚಾಕ್ಬಿಟ್ಟು. ಅಲ್ಲ ಮುಂಚೆ ಹೇಳಿಲ್ವ ನಿಮ್ಗೆ? ನಮ್ಗೆ ಹೇಳಲೇ ಇಲ್ಲ ಸರ್ ಅವರು. ಭಾಳ ಹೊತ್ತು ಮಾತಾಡೋಕ್ಕಾಗೋದಿಲ್ಲ. ಅದು ಇದ್ದೇ ತೋರಿಸ್ತಿದ್ದಾರೆ. ಅದೇ ಕ್ಯಾಮ್ರಾ ಯಾರು BBMP ಅವರಾ? ಇಲ್ಲ, ಟ್ಯಾಕ್ಸ್ ಯಾವಾಗ ಬಂದಿದ್ರು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತಿಗೆ ಕೆಲವೊಂದಿಷ್ಟು ವ್ಯಾಪಾರಿಗಳು ಹೇಳ್ತಾ ಇರೋದು, ನಮಗೆ ಯಾವುದೇ ರೀತಿಯ ನೋಟಿಸ್ ಇಲ್ಲ, ಏಕಾಏಕಿ ಬಂದು ಈ ರೀತಿಯಾಗಿ ತೆರವನ್ನು ಮಾಡಿದ್ದಾರೆ, ನಮ್ಮ ಬದುಕು ಅದರ ಮೇಲೆ ಇರೋದು, ಈಗ ನಾವೇನು ಮಾಡಬೇಕು ಅಂತೇಳಿ ಪರ್ಯಾಯ ವ್ಯವಸ್ಥೆ ಏನಾದರೂ ಇದೆಯಾ? ಈ ರೀತಿ ತೆರವು ಮಾಡಿ ತದನಂತರ ಅವರಿಗೆ ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡಿಕೊಡ್ತೀವಿ ಅನ್ನೋಂಥ ಭರವಸೆ ಏನಾದರೂ ಇದೆಯಾ? ಹೇಗೆ ಹೇಮಂತ್, ಈಗಾಗಲೇ ಏನು ಜಿಬಿಎಯಿಂದ ಫುಟ್ಪಾತ್ ಮೇಲೆ ಅನಧಿಕೃತವಾಗಿ ಅಂಗಡಿಗಳಿಟ್ಟಿರ್ತಾರೆ, ಆ ಅಂಗಡಿಗಳನ್ನ ತೆರವು ಮಾಡೋಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗಾಗಲೇ ಏನು ಸಚಿವರು ಈಗಾಗಲೇ ಸಮಯವನ್ನ ನಿಗದಿ ಮಾಡಿದ್ರು. ಜುಲೈ 1ರಿಂದ ಈ ಫುಟ್ಪಾತ್ ಮೇಲೆ ಅಂಗಡಿಗಳ ಮೇಲೆ ಯಾರಾದ್ರೂ ಇಟ್ಟಿದ್ರೆ ಅವ್ರನ್ನ ತೆರವು ಮಾಡ್ಬೇಕು ಅಂತ ಹೇಳಿ ಸಮಯವನ್ನ ಕೂಡ ನಿಗದಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆಯಿಂದಲೇ ತೆರವು ಕಾರ್ಯಾಚರಣೆಗೆ ಜಿಬಿಎ ಅಧಿಕಾರಿಗಳು ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆಗಳು ಸಹ ಬರ್ತಿದೆ. ಒಂದೆಡೆ ಮಾನವೀಯ ದೃಷ್ಟಿಯಿಂದ ಅವರು ತಮ್ಮ ಹೊಟ್ಟೆಪಾಡಿಗೆ ಅಂಗಡಿಗಳನ್ನ ಇಟ್ಕೊಂಡಿದ್ರು. ಮತ್ತೊಂದು ಕಡೆ ಯಾವುದೇ ರೀತಿಯ ಪಾದಚಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಈ ಫುಟ್ಪಾತ್ ಅಂಗಡಿಗಳಿಂದ ಸಾಕಷ್ಟು ತೊಂದರೆ ಕೂಡ ಆಗ್ತಿತ್ತು. ಈ ಎರಡು ಹಿನ್ನೆಲೆಯಲ್ಲಿ ಈಗಾಗಲೇ ಏನು ತೆರವು ಕಾರ್ಯಕ್ಕೆ ಜಿಬಿಎ ಅಧಿಕಾರಿಗಳು ಮುಂದಾಗಿರೋದು ಸಾಕಷ್ಟು ಗೊಂದಲಕ್ಕೂ ಕೂಡ ಕಾರಣ ಆಗಿದೆ. ಈಗಾಗಲೇ ಅಂಗಡಿ ಮಾಲೀಕರು ಹೇಳ್ತಾ ಇದ್ರು, ನಮ್ಗೆ ಜೀವನ 15 ವರ್ಷಗಳಿಂದ ಹಾಗೂ 10 ವರ್ಷಗಳಿಂದ ನಾವು ಜೀವನಕ್ಕಾಗಿ ಇದನ್ನೇ ನಂಬಿಕೊಂಡಿದ್ವಿ. ನಮ್ಮ ಮಕ್ಕಳು ಹಾಗೂ ನಮ್ಮ ಕುಟುಂಬ ಇದನ್ನೇ ನಂಬಿಕೊಂಡಿತ್ತು. ಮಕ್ಕಳ ಫೀಸ್ಗಾಗ್ಲಿ ಇನ್ನೊಂದಕ್ಕಾಗ್ಲಿ ನಮ್ಮ ಜೀವನ ನಿರ್ವಹಣೆಗಾಗ್ಲಿ ನಾವು ಇದನ್ನೇ ಆಧಾರವಾಗಿದ್ದುಕೊಂಡು ನಾವು ಜೀವನವನ್ನ ನಡೆಸಿದ್ವಿ. ಈಗಾಗಲೇ ಕಾನೂನು ಅಂತೇಳಿ ನಮ್ಮ ಮೇಲೆ ಇದನ್ನ ಬರೆ ಎಳೆದಿರೋದು ಸಾಕಷ್ಟು ನಮ್ಗೆ ತೊಂದರೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಹಾಗೂ ಸಚಿವರು ಮನಸ್ಸು ಮಾಡಿ ಮತ್ತೊಮ್ಮೆ ನಮಗೆ ಅಂಗಡಿಗಳನ್ನ ಇಟ್ಕೊಳ್ಳಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಅಂಗಡಿ ಮಾಲೀಕರು ಅಧಿಕಾರಿಗಳ ಹತ್ರ ಕೇಳ್ಕೊಳ್ತಿದ್ರು. ಮತ್ತೊಂದೆಡೆ ಪಾದಚಾರಿಗಳ ಮಾರ್ಗದಲ್ಲಿ ಅನಧಿಕೃತವಾಗಿ ಅಂಗಡಿ ಇಡೋದು ತಪ್ಪು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಾರ್ವಜನಿಕರಿಗೆ ಹಾಗೂ ಪಾದಚಾರಿಗಳಿಗೆ ತೊಂದರೆ ಉಂಟಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಅನಧಿಕೃತವಾಗಿ ಅಂಗಡಿಗಳು ಇಟ್ಟಿರೋದನ್ನ ತೆರವು ಮಾಡಬೇಕು ಅಂತ ಹೇಳಿ ಸಚಿವರು ಖಡಕ್ ಆಗಿ ಸೂಚನೆ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ತಮ್ಮ ಕೆಲಸವನ್ನ ಮಾಡ್ತಿದ್ದಾರೆ.
ಒಟ್ನಲ್ಲಿ ಈ ಎಲ್ಲಾ ಗೊಂದಲಗಳು ಸೃಷ್ಟಿಯಾಗಿರೋದು ಬೆಂಗಳೂರು ಫುಟ್ಪಾತ್ ಮೇಲೆ ಅಂಗಡಿಗಳು ಇಟ್ಕೊಂಡಿದ್ದಾರೆ, ಅವರನ್ನ ತೆರವು ಕಾರ್ಯಕ್ಕೆ ಮುಂದಾಗಿರೋದು ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆಗಳು ಆಗ್ತಿದೆ ಹೇಮಂತ್.